ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ಒಂದು ಸಮಾಜ ಧಾರ್ಮಿಕ ಕ್ರಾಂತಿ ಆಗ್ತದೆ. ವಿಶಿಷ್ಟವಾದಂಥದ್ದು, ವಿನೂತನವಾದಂಥದ್ದು, ಸರ್ವ ಸಮಾನತೆಗಾಗಿ ನಡೆದಂಥ ಕ್ರಾಂತಿ. ಜಗಜ್ಯೋತಿ ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳದ ಮೇಲೆ ವರ್ಗರಹಿತವಾದಂಥದ್ದು, ವರ್ಣರಹಿತವಾದಂಥದ್ದು ಸಮಾಜ ನಿರ್ಮಾಣ ಆಗಬೇಕು. ಮೌಢ್ಯತೆ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅನುಭವ ಮಂಟಪದ ಮುಖಾಂತರ ಮೊದಲನೇ ಸಂಸತ್ತು ಅಂತೇಳಿ ಹೇಳಿ ಪ್ರಜಾಪ್ರಭುತ್ವದ ಒಂದು ಪರಿಕಲ್ಪನೆ ತಂದುಕೊಟ್ಟಂಥದ್ದು ಅನುಭವ ಮಂಟಪ. ಜಾತ್ಯತೀತ, ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಗುರಿಯನ್ನು ಹೊಂದಿ ಅವರು ಅಂದಿನ ದಿನಮಾನಗಳಲ್ಲಿ ಅಂತರ್ಜಾತಿ ವಿವಾಹ ಮಾಡುವಂತಹ ಒಂದು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದಂಥವರು. ವಚನ ಸಾಹಿತ್ಯ ಹಿಂದೆ ಎಷ್ಟು ಪ್ರಸ್ತುತ ಆಗಿತ್ತು, ಇವತ್ತಿಗೂ ಅಷ್ಟೇ ಪ್ರಸ್ತುತ ಆಗಿದೆ. ಹೀಗಾಗಿ ಇವತ್ತು ಅವರ ತತ್ವ ಪ್ರಚಾರ ಪ್ರಸಾರ ಹೆಚ್ಚಿನ ರೀತಿಯಲ್ಲಿ ಆಗಬೇಕು, ಸಮಾಜದಲ್ಲಿ ಸಾಮರಸ್ಯ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಕನ್ನಡ ಸಾಹಿತ್ಯಕ್ಕೆ ಅಮೋಘವಾದಂಥ ಕೊಡುಗೆ ಕೊಟ್ಟಂಥದ್ದು. ಎಲ್ಲ ಮಠಾಧೀಶರ, ಎಲ್ಲ ಸಮುದಾಯದವರ ಒಂದು ಬೇಡಿಕೆ ಇತ್ತು. ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರನ್ನು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಇವತ್ತು ಸಚಿವ ಸಂಪುಟದಲ್ಲಿ ಅದರ ಬಗ್ಗೆ ಚರ್ಚೆ ಆಗಿ ಸಚಿವ ಸಂಪುಟ ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ. ಹೀಗಾಗಿ ನಾನು ನನ್ನ ಪರವಾಗಿ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಬಸವಾಭಿಮಾನಿಗಳ, ಬುದ್ಧ ಬಸವ ಅಂಬೇಡ್ಕರ್ ಅವರಿಗೆ ಯಾರು ಪ್ರೇರಣೆ ಆಗ್ತಾರೆ ಅವರೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ನೋಡಿ, ಇವತ್ತೇನು ಕಲುಷಿತವಾದಂಥ ಒಂದು ವಾತಾವರಣ ಇದೆ, ಜಾತಿಗಳಲ್ಲಿ, ಧರ್ಮಗಳಲ್ಲಿ ಹೊಡೆದಾಳುವ ನೀತಿ ಅನುಸರಿಸಿ ಇವತ್ತು ಜಾತಿ ವೈಷಮ್ಯ ಜಾಸ್ತಿ ಆಗ್ತಾ ಇದೆ. ಇವತ್ತೇನು ಬಸವಣ್ಣನವರ ತತ್ವಾದರ್ಶಗಳಿದ್ದಾವೆ, ಎಲ್ಲರಿಗೂ ಪ್ರೇರಕ ಆಗಬೇಕು, ಪ್ರೇರಣೆ ಆಗಬೇಕು, ಸಮಾಜದಲ್ಲಿ ಸಾಮರಸ್ಯ ಮೂಡಬೇಕು, ಸಹೋದರತ್ವ, ಸಹಬಾಳ್ವೆ ಬರಬೇಕು, ಪ್ರಜಾಪ್ರಭುತ್ವ ಇನ್ನೂ ಹೆಚ್ಚು ಗಟ್ಟಿಯಾಗಿರಬೇಕು, ಸಂವಿಧಾನ ಇವತ್ತು ಇನ್ನೂ ಗಟ್ಟಿಯಾಗಿ ಆಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಇವತ್ತು ಈ ಘೋಷಣೆ ಮಾಡಲಾಗಿದೆ. ಅದರ ಪ್ರಚಾರ ಪ್ರಸಾರ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತದೆ, ಅದಕ್ಕೆ ಪ್ರೋತ್ಸಾಹ ಕೊಡ್ತದೆ. ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಅನುಭವ ಮಂಟಪಕ್ಕೆ, ಇದಕ್ಕಲ್ಲ, ಅನುಭವ ಮಂಟಪಕ್ಕೆ 650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಅದು 2025ರಲ್ಲಿ ಪೂರ್ಣಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಯೋಜನೆ ಪ್ರಕಾರ ಇದೆ. ಈಗಾಗಲೇ 200 ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನು ನಮ್ಮ ಸರ್ಕಾರ ಬಂದ್ಮೇಲೆ ಮತ್ತೆ ಈಗ 50 ಕೋಟಿ ಅಂದ್ರೆ ಈ ವರ್ಷ ಇನ್ನು 100 ಕೋಟಿ ರೂಪಾಯಿ ಖರ್ಚಾಗ್ತದೆ. ಬರುವ 2025ರಲ್ಲಿ ಮುಂದಿನ ವರ್ಷ ಅನುಭವ ಮಂಟಪದ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಇಲ್ಲ, ಸಾಂಸ್ಕೃತಿಕ ನಾಯಕ ಅಂತ ಸೋಷಿಯಲ್ ಇಂಗ್ಲಿಷ್ನಲ್ಲಿ ಕಲ್ಚರಲ್ ಲೀಡರ್, ಸೋಷಿಯಲ್ ಕಲ್ಚರ್, ಕರ್ನಾಟಕಸ್ ಕಲ್ಚರಲ್ ಲೀಡರ್. ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕೊಟ್ಟಿದ್ದಾರೆ, ಫಸ್ಟ್ ಟೈಮ್ ಕರ್ನಾಟಕದಲ್ಲಿ. ಈಗ ಪುರಂದರದಾಸ ಇದ್ದಾರೆ, ಕನಕದಾಸ ಇದ್ದಾರೆ, ಶಿಶುನಾಳ ಶರೀಫ್ ಇದ್ದಾರೆ, ಮಧ್ವಾಚಾರ್ಯ, ಇವರೆಲ್ಲರೂ ತುಂಬಾ ಜನ, ಎಲ್ಲರೂ ಅತ್ಯಂತ ಗೌರವಾನ್ವಿತರು, ಎಲ್ಲರೂ ಆದರ್ಶಮಯರಾಗಿದ್ದಾರೆ. ಎಲ್ಲರೂ ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲರ ತತ್ವಾದರ್ಶಗಳು ಬಸವ ತತ್ವದಲ್ಲಿ ಅಡುಕಾಗಿದ್ದಾವೆ. ಅದಕ್ಕೆ ಹೇಳಿದೆ, ಎಲ್ಲಾ ಮಹಾಪುರುಷರ, ಎಲ್ಲಾ ಸಾಹಿತಿಗಳ, ಎಲ್ಲರ ತತ್ವಾದರ್ಶಗಳೇನಿದಾವಲ್ಲ ಅವೆಲ್ಲ ಬಸವ ತತ್ವದಲ್ಲಿ ಅಡಕವಾಗಿದ್ದಾವೆ. ಎಲ್ಲರನ್ನೂ ಬಸವ ತತ್ವ ಪ್ರತಿನಿಧಿ ಮಾಡ್ತದೆ. ಯಾವುದೇ ರೀತಿಯ ಸಂಬಂಧ ಇಲ್ಲ. ಲೋಕಸಭೆ ಇದಕ್ಕೆ ಏನ್ ಸಂಬಂಧ ಇರುತ್ತೆ? ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಆಗಬೇಕು ಎಂಬುದು ಎಲ್ಲರದ್ದು ಒಂದು ಗೆಳೆಯರೇ ಸದಾಶಯ ಇದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.